ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತೊಂದು ರೀತಿಯ ಸ್ಪೆಷಲ್ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಲೇಸ್ನ ತಗೊಂಡಿದ್ದೀನಿ ಹಾಕೋದಕ್ಕೆ ಅಂತ. ನೋಡಿ, ಇಲ್ಲಿ ಒಂದು 10 ಎಳೆ ದಾರನ ಹೀಗೆ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 70 ಎಳೆ ದಾರನ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಚೆಕ್ ಮಾಡಿ. ನೋಡಿ, ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಬೀಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ಈ ನೀಡಲ್ ಒಳಗಡೆ ಹೀಗೆ ಬೀಡ್ಸ್ ಹಾಕ್ಕೋಬೇಕು. ಒಂದು ಬೀಡ್ನ ಹಾಕ್ತಾ ಇದ್ದೀನಿ ನಾನು. ಹೀಗೆ ಸೂಜಿನ ಹಾಕಿಬಿಟ್ಟು ಈ ಬೀಡ್ ಏನಿದೆಯಲ್ಲ ಅದ್ರ ಒಳಗಡೆಯಿಂದ ಹೀಗೆ ಸೂಜಿನ ತಗೋಬೇಕು. ನೋಡಿ, ಹೀಗೆ ನೀಟಾಗಿ ಬೀಡ್ನ ಮೇಲೆ ಕೆಳ್ಕೋಬೇಕು ಫ್ರೆಂಡ್ಸ್. ಉದ್ದ ದಾರನ ಹೀಗೆ ಬಿಡ್ತಾ ಇದ್ದೀನಿ, ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ಮತ್ತೆ ನೋಡಿ, ಇನ್ನೊಂದು ಬೀಡ್ನ ಹೀಗೆ ನೀಡಲ್ಗೆ ಹಾಕೋತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಸೂಜಿನ ಹಾಕಿ ನೋಡಿ, ಮತ್ತೆ ಈ ಬೀಡ್ ಒಳಗಡೆಯಿಂದ ನಾನು ಸೂಜಿನ ತಗೋತಾ ಇದ್ದೀನಿ. ನೋಡಿ, ಹೀಗೆ ನಾನು ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮತ್ತೆ ಇನ್ನೊಂದು ಬೀಡ್ನ ತಗೊಂಡು ಹೀಗೆ ನೀಡಲ್ ಒಳಗಡೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಹೀಗೆ ಬಿಟ್ಬಿಟ್ಟು ಹೀಗೆ ಸೂಜಿನ ಹೀಗೆ ಹಾಕಿ ನೋಡಿ, ಮತ್ತೆ ಈ ಬೀಡ್ ಒಳಗಡೆಯಿಂದ ನಾನು ಸೂಜಿನ ತೆಗಿತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇವು 3 ದಾರನ ಹೀಗೆ ಸೇರಿಸಿ ಇಟ್ಕೋತಾ ಇದ್ದೀನಿ. ನಂತರ ನಾರ್ಮಲ್ ಥ್ರೆಡ್ ತಗೊಂಡು ನಾಟ್ ಹಾಕಬೇಕು. ನೋಡಿ, ಈ ನಾಟ್ ಏನು ಅಂತಂದರೆ ಬೀಡ್ ಹತ್ತಿರಕ್ಕೇನೆ ಬರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾಟ್ ಹಾಕಿದ ಮೇಲೆ ಈ ರೀತಿಯ ಕಾಣಿಸುತ್ತೆ. ಇದೇ ರೀತಿಯಾಗಿ ಇನ್ನೊಂದು 4 ಕುಚ್ಚನ್ನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು 4 ಕುಚ್ಚನ್ನು ಈ ರೀತಿಯಾಗಿ ಕಟ್ಟಿದ್ದೀನಿ. ನೆಕ್ಸ್ಟು ನೋಡಿ, ಗ್ರೀನ್ ಕಲರ್ ದಾರನ ಈ ರೀತಿ ರೆಡಿ ಮಾಡ್ಕೊಂಡಿದ್ದು ಅವಾಗೆ ತೋರಿಸಿದ್ನಲ್ಲ, ಇದನ್ನು ನೋಡಿ, ಈ ಶಾರ್ಪ್ ಇರೋ ಭಾಗನ ಹೀಗೆ ಇದ್ರ ಒಳಗಡೆ ಹೀಗೆ ಹಾಕಬೇಕು. ನೋಡಿ, ಹೀಗೆ ಹಾಕಿ ನೋಡಿ, ನಿಮಗೆ ಕುಚ್ಚು ಎಷ್ಟುದ್ದ ಬೇಕು ಅಂತ ಅಷ್ಟುದ್ದ ನೋಡಿಕೊಂಡು ಎಕ್ಸ್ಟ್ರಾ ದಾರನ ಕಟ್ ಮಾಡ್ತಾ ಇದ್ದೀನಿ ನಾನು. ನಂತರ ಗೋಲ್ಡನ್ ಥ್ರೆಡ್ ತಗೊಂಡು ಇಲ್ಲಿ ನಾಟ್ ಹಾಕ್ತಾ ಇದ್ದೀನಿ.
ಆಮೇಲೆ ಉಲ್ಟಾ ತಿರುಗಿಸಿ ಒಂದು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ ಮತ್ತೆ ನೋಡಿ ಹೀಗೆ ಶಾರ್ಪ್ ಇರೋ ಭಾಗನ ಹೀಗೆ ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಕುಚ್ಚು ಎಷ್ಟುದ್ದ ಬೇಕು ಅಂತ ನೋಡ್ಕೊಳ್ಳಿ. ಅಷ್ಟುದ್ದಕ್ಕೆ ಬಿಟ್ಕೊಂಡು ದಾರನ ಹೀಗೆ ಕಟ್ ಮಾಡಿಬಿಡಿ. ನಂತರ ಗೋಲ್ಡನ್ ಥ್ರೆಡ್ಡಿಂದ ನಾಟ್ ಹಾಕಬೇಕು. ಇದರಲ್ಲಿ 2 ಕಲರ್ ಥ್ರೆಡ್ಡು ಕಾಣಿಸುತ್ತೆ ಫ್ರೆಂಡ್ಸ್. ಅಂದರೆ ಫಸ್ಟ್ಗೆ ನಾವೇನು ಪಿಂಕ್ ಹಾಕಿದ್ವಲ್ಲ ಆ ಸಿಲ್ಕ್ ಥ್ರೆಡ್ಡು ಕಾಣಿಸುತ್ತೆ, ಮತ್ತು ಮೇಲ್ಗಡೆಯಿಂದ ಗ್ರೀನ್ ಕಲರ್ ಹಾಕಿದ್ವಲ್ಲ ಅದು ಕಾಣಿಸುತ್ತೆ. ಎರಡೂ ಸೇರಿಕೊಂಡು ಮಲ್ಟಿ ಕಲರ್ ಕುಚ್ಚಿನ ಡಿಸೈನ್ ಬರುತ್ತೆ. ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹೀಗೆ ಹಿಂದೆ ತಿರುಗಿಸಿ ಒಂದು ನಾಟ್ ಹಾಕ್ತಾ ಇದ್ದೀನಿ. 1-2 ನಾಟ್ ಹಾಕಿದರೆ ನಿಮಗೆ ನಾಟು ಯಾವುದೇ ಕಾರಣಕ್ಕೂ ಬಿಚ್ಚೋಗಲ್ಲ. ನೋಡಿ ಫ್ರೆಂಡ್ಸ್, ಹೀಗೆ ನೆಕ್ಸ್ಟು ಇನ್ನೆರಡು ಕುಚ್ಚಿಗೂ ಇದೇ ರೀತಿಯಾಗಿ ಮೇಲ್ಗಡೆಯಿಂದ ಗ್ರೀನ್ ಕಲರ್ ದಾರದಿಂದ ಕುಚ್ಚು ಕಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ 4 ಕುಚ್ಚು ಕಟ್ಟಿದ್ದೀನಲ್ಲ ಅದಕ್ಕೂ ಸಹ ಫುಲ್ಲು ಗ್ರೀನ್ ಕಲರ್ ಹಾಕಿದ್ದೀನಿ. ಗ್ರೀನ್ ಕಲರ್ ಕುಚ್ಚನ್ನ ಕಟ್ಟಿದ್ದೀನಿ. ಹೀಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಮಧ್ಯ ಮಧ್ಯ ಪಿಂಕ್ ಕಲರ್ ಒಳಗಡೆಯಿಂದ ಸಿಲ್ಕ್ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ಗ್ರ್ಯಾಂಡ್ ಡಿಸೈನ್ ಇದು. ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನೀವು ನಿಮ್ಮ ಸೀರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೂ ಈ ಎಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ ಫ್ರೆಂಡ್ಸ್. ನೀವು ಮಾಡೋ ಲೈಕ್ನಿಂದ ಮತ್ತು ಕಮೆಂಟ್ನಿಂದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಮುಂದೆ ಇದೇ ಥರ ಬೇರೆ ಬೇರೆ ರೀತಿಯ ಕುಚ್ಚಿನ ವಿಡಿಯೋ ಹಾಕೋದಕ್ಕೆ ನನಗೆ ಸಹಾಯ ಆಗುತ್ತೆ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡೋದಕ್ಕೆ ಮರಿಬೇಡಿ. ಅವರಿಗೂ ಸಹ ಇದೊಂದು ಹೊಸ ರೀತಿಯ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅನ್ನೋದು ಗೊತ್ತಾಗುತ್ತೆ. ಮತ್ತು ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.